Hello students, my name is Vittal Rao P, lecturer in physics, working in Government PU College, Malleshwaram 18th class. ನಾನು ಹಿಂದೆನೇ ಹೇಳಿದಾಗೆ ನಿಮಗೆ ನಿಮ್ಮ ಲ್ಯಾಬ್ ಎಕ್ಸಾಮಿನೇಷನ್ ಆರ್ ಫಾಸ್ಟ್ಲಿ ಅಪ್ರೋಚಿಂಗ್. ದೇರ್ಫೋರ್ ನಾನು ಹೇಳಿದ್ದೆ ನಿಮಗೆ ಎಕ್ಸ್ಪೆರಿಮೆಂಟ್ಸ್ನ ಹೇಗೆ ಮಾಡೋದು, ಹೇಗೆ ರೀಡಿಂಗ್ಸ್ ತೊಗೊಳ್ಳೋದು ಅನ್ನೋಂಥದ್ದೆಲ್ಲ ವೀಡಿಯೋ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅದು ನೋಡಿ ನೀವು ಕಲ್ತ್ಕೊಂಡು ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿಕ್ಕೆ ನಿಮ್ಗೆ ಸಹಾಯ ಆಗಲಿ ಅಂತ ಅಂದ್ಬಿಟ್ಟು. ಮಕ್ಕಳ ಇವತ್ತಿನ ಎಕ್ಸ್ಪೆರಿಮೆಂಟ್ ಯಾವುದು ಅಂತಂದರೆ ಫ್ರೀಕ್ವೆನ್ಸಿ ಆಫ್ ಎ ಸಿ ಯೂಸಿಂಗ್ ಸೋನೋಮೀಟರ್ ಅಂತ ನಿಮಗೆ ಎಕ್ಸ್ಪೆರಿಮೆಂಟ್ ಇದೆ. ಅದು ಫಾರ್ ಎಕ್ಸಾಂಪಲ್ ನಿಮ್ಮ ಎಕ್ಸಾಮ್ಗೆ ನಿಮಗೆ ಆ ಎಕ್ಸ್ಪೆರಿಮೆಂಟ್ ಬಂದಿದೆ ಅಂತ ಅಂದ್ಕೊಳ್ಳಿ. ಸೊ ನೀವೇನು ಮಾಡಬೇಕು ಅಂತ ನಾನು ಎಕ್ಸ್ಪೆರಿಮೆಂಟ್ನ ಮಾಡಿ ತೋರಿಸ್ತೀನಿ. ಈ ಹಿಂದಿನ ವಿಡಿಯೋದಲ್ಲಿ ಈ ಎಕ್ಸ್ಪೆರಿಮೆಂಟ್ ನಿಮಗೆ ಬಂದಾಗ ರೈಟ್ ಅಪ್ ಏನು ಬರಿಬೇಕು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈಗ ಆಲ್ರೆಡಿ. ಈಗ ಈ ಎಕ್ಸ್ಪೆರಿಮೆಂಟ್ಗೆ ಸರ್ಕ್ಯೂಟ್ ಇದೆಯಾ ಇಲ್ವಾ, ಇದ್ದರೆ ಹೇಗೆ ಕನೆಕ್ಟ್ ಮಾಡೋದು, ಯಾವ ಥರ ರೀಡಿಂಗ್ಸ್ ತೊಗೊಳ್ಳೋದು ಅನ್ನೋವಂಥದ್ದನ್ನ ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಮಕ್ಕಳ. ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ ನೋಡಿ, 4 ವಿಚಾರಗಳನ್ನ ನೀವು ಗಮನ ಇಟ್ಕೊಳ್ಬೇಕು. ನಾನು ಏನು ರೈಟ್ ಅಪ್ಪಲ್ಲಿ ನೀವು ಪ್ರಿನ್ಸಿಪಲ್, ಫಾರ್ಮುಲೆ, ಸರ್ಕ್ಯೂಟ್ ಡಯಾಗ್ರಾಮ್, ಗ್ರಾಫ್ ಇದ್ದರೆ ನೇಚರ್ ಆಫ್ ದಿ ಗ್ರಾಫ್, ಆಮೇಲೆ ಎಂಟಿ ಟ್ಯಾಬ್ಯುಲರ್ ಕಾಲಮ್ ಅಲಾಂಗ್ ವಿತ್ ದಿ ಯೂನಿಟ್ಸ್. ಸೊ ಇಷ್ಟು ಬರೆದು ತೋರಿಸಿದ್ರೇ ನಿಮಗೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಬಿಡೋದು. ಸೊ ಇವಾಗೆಲ್ಲ ಬರೆದಿದ್ದೀರಿ, ತೋರಿಸಿದ್ದೀರಿ, ಸರಿ ಆಯಿತು ಅಂತ ನಿಮ್ಮ ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಯಾರಾದರೂ ಹೇಳ್ಬೋದು. ಸೊ ಅವಾಗ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ನೋಡಿ ಮಕ್ಕಳು, ಇವಾಗ ಎಕ್ಸ್ಪೆರಿಮೆಂಟ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಏಮ್ ಆಫ್ ಅವರ್ ಎಕ್ಸ್ಪೆರಿಮೆಂಟ್ ಇಸ್ ಟು ಡಿಟರ್ಮಿನ್ ಫ್ರೀಕ್ವೆನ್ಸಿ ಆಫ್ ಎ ಸಿ ಯೂಸಿಂಗ್ ಸೋನೋಮೀಟರ್ ಅಂತ. ನಿಮ್ಮೆಲ್ರಿಗೂ ಗೊತ್ತಿರಲಿ, ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಬಳಸೋವಂಥ ಆಲ್ಟರ್ನೇಟಿಂಗ್ ಕರೆಂಟ್ಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಫ್ ಫ್ರೀಕ್ವೆನ್ಸಿ ಎಷ್ಟು ಅಂತಂದರೆ 50 ಹರ್ಟ್ಸ್. ಅದು ಸ್ಟ್ಯಾಂಡರ್ಡ್. ಅದು ನಾವು 50 ಹರ್ಟ್ಸ್ ಫ್ರೀಕ್ವೆನ್ಸಿಲಿ ನಾವು ಆಲ್ಟರ್ನೇಟಿಂಗ್ ಕರೆಂಟ್ನ ಟ್ರಾನ್ಸ್ಮಿಟ್ ಮಾಡ್ತೀವಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಅದನ್ನು ನಾವಿಲ್ಲಿ ಕಂಡುಹಿಡಿಬೇಕಷ್ಟೇ. ಇಲ್ಲೊಂದು ಎ ಸಿ ಸೋರ್ಸ್ ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ನೀವು ಸರ್ಕ್ಯೂಟ್ ಡಯಾಗ್ರಾಮ್ ನೋಡ್ಕೊಳ್ಬೋದು. ಈ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಸೋನೋಮೀಟ್ರ್ ಇದೆ. ಸೊ ಸೋನೋಮೀಟ್ರು ಇಲ್ಲಿ ವೆಯ್ಟ್ ಹ್ಯಾಂಗರ್ ಇದೆ, ಅದನ್ನೆಲ್ಲ ನಾನು ತೋರಿಸ್ಕೊಡ್ತೀನಿ. ಆಮೇಲೆ ಇಲ್ಲೊಂದು ಎಲೆಕ್ಟ್ರೋಮ್ಯಾಗ್ನೆಟ್ ಇದೆ. ಆ್ಯಕ್ಚುಲಿ ಹೇಗೆ ಕಾಣುತ್ತೆ ನಿಮ್ಮ ಸೋನೋಮೀಟ್ರು, ನೀವು ಎಕ್ಸ್ಪೆರಿಮೆಂಟ್ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಮಕ್ಕಳು. ನಿಮ್ಗೆ ಇಲ್ಲಿ ಇದೆಯಲ್ಲ, ಇದು ನಿಮ್ಗೇನು ಕಾಣಿಸ್ತಿದೆಯಲ್ಲ ಈ ವುಡನ್ ಬಾಕ್ಸು, ಇದೇ ಸೋನೋಮೀಟರ್ ಅಂತ. ಇದು ಏನು ಇದೆಯಲ್ಲ, ಇದು ಈ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಇದನ್ನ ಹಿಂಜಸ್ ಅಂತ ಹೇಳ್ತೀವಿ ಮಕ್ಕಳ. ನೋಡಿ ಇಲ್ಲೊಂದು ಸ್ಟ್ರಿಂಗ್ ಇದೆ. ಸ್ಟ್ರಿಂಗ್ನ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಇಲ್ಲಿ ಫ್ರಿಕ್ಷನ್ಲೆಸ್ ಪುಲ್ಲಿ ಅಂತ ಇರುತ್ತೆ, ರಾಟೆ ಅಂತ ಅಂದ್ಬಿಟ್ಟು. ಅದನ್ನು ವೆಯ್ಟ್ ಹ್ಯಾಂಗರ್ಗೆ ನಾನು ಹಾಕಿದ್ದೀನಿ ನೋಡಿ. ಸೊ ವೆಯ್ಟ್ ಹ್ಯಾಂಗರ್ಗೆ ಹಾಕಿ ಒಂದಷ್ಟು ವೆಯ್ಟ್ಗಳನ್ನ, ಸ್ಲಾಟ್ಸ್ಗಳನ್ನ ನಾನು ಇಲ್ಲಿ ಇಟ್ಟಿದ್ದೀನಿ ನೋಡಿ. ನಿಮ್ಗೆಲ್ರಿಗೂ ಗೊತ್ತಿರಲಿ ಮಕ್ಕಳ, ಇದು ಹಿಂಗೆ ಹ್ಯಾಂಡಲ್ ಮಾಡಬೇಕು ಇದನ್ನು. ಒಂದು ಸ್ಲಾಟು ನಿಮಗೆ ಅರ್ಧ kg ವೇಯ್ ಆಗುತ್ತಿದ್ದು. ಓಕೆ, ನಾನು ಈಗ ಅಂದರೆ ವೆಯ್ಟ್ ಹ್ಯಾಂಗರ್ ಅರ್ಧ kg ಇರುತ್ತೆ, ಈಚ್ ಸ್ಲಾಟ್ ಅರ್ಧ kg ಇರುತ್ತೆ, 0.5 kg. ಸೊ ಇವಾಗ ನಾನು ಇಲ್ಲಿ ಒಟ್ಟಂದವಾಗಿ ಹೇಳಬೇಕು ಅಂತಂದರೆ 1 2 3 4. ಸೊ 4 ಸ್ಲಾಟ್ಸ್ಗಳಿದೆ ಅಂತಂದರೆ 4 ಸ್ಲಾಟ್ ಅಂತಂದರೆ ಇದು 2 kg ಆಯಿತು ಅಂತ ಅಂದ್ಬಿಟ್ಟು ನಾವು ಇವಾಗ 2 kgನ ಬಳಸ್ಕೊಂಡು ಈ ಸ್ಟ್ರಿಂಗ್ನ ಸ್ಟ್ರೆಚ್ ಮಾಡಿದ್ದೀವಿ ಮಕ್ಕಳ. ಸೊ ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಇಲ್ಲೇನು ನಿಮಗೆ ಸೋನೋಮೀಟರ್ ಬಗ್ಗೆ ನಿಮ್ಗೆ ಅರ್ಥ ಆಯಿತು. ಈಗ ಎಲೆಕ್ಟ್ರೋಮ್ಯಾಗ್ನೆಟ್ ನಿಮಗೆ ಏನು ಕಾಣಿಸ್ತಿದೆಯಲ್ಲ ಇಲ್ಲಿ, ದಿಸ್ ಈಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟ್. ಏನಿಲ್ಲ, ಒಂದು ನಾನ್ ಪ್ಲಾಸ್ಟಿಕ್ ಫ್ರೇಮ್ ಮೇಲೆ ಏನು ಮಾಡಿದ್ದಾರೆ ಅಂತಂದರೆ ವೈರ್ಗಳನ್ನ ಸುತ್ತಿರ್ತಾರೆ. ದಟ್ ಬಿಕಮ್ಸ್ ಎಲೆಕ್ಟ್ರೋಮ್ಯಾಗ್ನೆಟ್. ಅದು ಇಟ್ ಬಿಕಮ್ಸ್ ಎ ಎಲೆಕ್ಟ್ರೋಮ್ಯಾಗ್ನೆಟ್. ಸೊ ಇಲ್ಲಿ 2 ಟರ್ಮಿನಲ್ಸ್ ಇರುತ್ತೆ. ಸೊ ಇಲ್ಲಿ ತೊಗೊಂಡೋಗ್ಬಿಟ್ಟು ಇದು ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು. ಇದಕ್ಕೆ ಸರ್ಕ್ಯೂಟ್ ಇಷ್ಟೇ ಮಕ್ಕಳು, ಭಾಳ ಸಿಂಪಲ್. ಇದು ಆಲ್ರೆಡಿ ನಾವು ಫಿಕ್ಸ್ ಮಾಡಿ ಇಟ್ಟಿರ್ತೀವಿ ಹೆಚ್ಚು ಕಡಿಮೆ. ಅದರ್ವೈಸ್ ಪಾಸಿಟಿವಿಂದ ಒನ್ ಟರ್ಮಿನಲ್ ಕೊಡಿ, ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ, ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿಯಿಂದ ಸೊ ಇನ್ನೊಂದು ಟರ್ಮಿನಲ್ ಕೊಡಿ, ಅಷ್ಟೇ ಸರ್ಕ್ಯೂಟು. ಆಮೇಲೆ ಮೇಕ್ ಶ್ಯೂರ್ ದಟ್ ಇದನ್ನು ಚೆನ್ನಾಗಿ ಗೊತ್ತಿರಲಿ. ಈ ಎಲೆಕ್ಟ್ರೋಮ್ಯಾಗ್ನೆಟ್ನ ಇಲ್ಲಿ ನೋಡಿ, ಇಲ್ಲಿಂದ ನೋಡಿ, ಈ ಎಲೆಕ್ಟ್ರೋಮ್ಯಾಗ್ನೆಟ್ನ ನೋಡಿ, ಅದು ಎಲ್ಲಿ ಇಡಬೇಕು ಅಂತಂದರೆ ಜಸ್ಟ್ ಅಬೌವ್ ದಿ ಸ್ಟ್ರಿಂಗ್. ಅದು ಟಚ್ ಆಗೋ ಥರನೂ ಇರಬಾರ್ದು, ಟಚ್ಚು ಆಗಬಾರ್ದು, ಇನ್ನು ಜಾಸ್ತಿ ಮೇಲೂ ಇರಬಾರ್ದು. ಇಲ್ಲ, ಅದೇನಾದರೂ ಟಚ್ ಆದರೆ ಅಥವಾ ಜಾಸ್ತಿ ಮೇಲಿದೆ ನಿಮ್ಮ ಎಕ್ಸ್ಪೆರಿಮೆಂಟ್ ಸರಿಯಾಗಿ ಬರೋದಿಲ್ಲ. ನೀವು ಇಲ್ಲಿ ಈ ಬ್ಯಾಟ್ರಿಲಿ ಈ ಬ್ಯಾಟ್ರಿಲಿ ನೀವೇನೂ ಚೇಂಜ್ ಮಾಡಬೇಡಿ. ನಾವು ಆಲ್ರೆಡಿ ಎಲ್ಲ ಸೆಟ್ ಮಾಡಿ ಇಟ್ಟಿರ್ತೀವಿ, ನೀವೇನು ಚೇಂಜ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಇಷ್ಟೇ, ಇದಕ್ಕೆ ಇನ್ನೇನು ಸರ್ಕ್ಯೂಟ್ ಡಯಾಗ್ರಾಮ್ ಮಾಡೋವಂಥದ್ದಿಲ್ಲ. ಆಮೇಲೆ ನೋಡಿ ಮಕ್ಕಳ, ಇದು ಗ್ರಾಫಿಕಲ್ ಎಕ್ಸ್ಪೆರಿಮೆಂಟ್ ಆಗಿರೋದ್ರಿಂದ ಒನ್ಸ್ ಅಗೇನ್ ನೋಡಿ, ಗ್ರಾಫ್ ಪ್ಲಾಟ್ ಮಾಡಬೇಕು. ನೀವು ಬರ್ದು ತೋರಿಸುವಾಗ ಈ ಗ್ರಾಫ್ನ ಬರ್ದು ತೋರಿಸ್ಬೇಕು. ನೀವು ರೈಟ್ ಅಪ್ಪಲ್ಲಿ ಇದು ಬರ್ದು ತೋರಿಸ್ಬೇಕು. ಓಕೆ, ಇದಕ್ಕೆ ಒನ್ಸ್ ಅಗೇನ್ ನಾನು ಎಲ್ಲ ಎಕ್ಸ್ಪೆರಿಮೆಂಟ್ಗೂ ಈಗ ಈ ಹಿಂದಿನ ಎಲ್ಲ ಎಕ್ಸ್ಪೆರಿಮೆಂಟ್ಗಳಲ್ಲೂ ಹೇಳ್ದಂಗೆ ನಾನು ಯಾವಾಗಲೂ ಪ್ರೊಸೀಜರ್ನ 1 ಲೈನಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಾವು ಐ ವಿಲ್ ಟೆಲ್ ದಿ 1 ಲೈನ್ ಪ್ರೊಸೀಜರ್ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್. ವೆರಿ ಸಿಂಪಲ್. ಈ ಎಕ್ಸ್ಪೆರಿಮೆಂಟಲ್ಲಿ ನೀವು ಏನು ಮಾಡಬೇಕು ಅಂತಂದ್ಬಿಟ್ಟು ನೋಡಿ ಮಕ್ಕಳ, ನಿಮಗೆ ವೆಯ್ಟ್ ಹ್ಯಾಂಗರ್ ಇದೆ ಇಲ್ಲಿ, ನಿಮ್ಮೆಲ್ರಿಗೂ ಕಾಣಂಗೆ. ಸೊ ವೆಯ್ಟ್ ಹ್ಯಾಂಗರ್ ಇದೆ. ಫಸ್ಟ್ ಟ್ರಯಲಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ 2 kg ಇಟ್ಕೊಳ್ತೀನಿ. ಇಲ್ಲಿ ರೆಸೊನೇಟಿಂಗ್ ಲೆಂತ್ ಅಂತ ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ರೆಸೊನೇಟಿಂಗ್ ಲೆಂತ್ನ ನಾನು ಕ್ಯಾಲ್ಕುಲೇಟ್ ಮಾಡೋದಂತ ತೋರಿಸ್ಕೊಡ್ತೀನಿ.
ಸೆಕೆಂಡ್ ಟ್ರಯಲ್ ಅಲ್ಲಿ 0.5 kg ಇನ್ಕ್ರೀಸ್ ಮಾಡ್ತೀನಿ ಅಂತಂದರೆ 2.5 ಆಗುತ್ತೆ. ನೆಕ್ಸ್ಟು 3 kg ಮಾಡ್ತೀನಿ. ನೆಕ್ಸ್ಟ್ 3.5 kg. ನಾನು 4 ಟ್ರಯಲ್ಸ್ ತೊಗೊಂಡು ನಾನು ಮಾಡ್ತೀನಿ. ನೀವು ಯು ಕ್ಯಾನ್ ಟೇಕ್ ಈವನ್ 5 ಟ್ರಯಲ್ಸ್ ಆರ್ 6 ಟ್ರಯಲ್ಸ್ ಆಲ್ಸೋ. ಓಕೆ, ಈಗ ನೋಡಿ ಮಕ್ಕಳ, ಒನ್ ಲೈನ್ ಪ್ರೊಸೀಜರ್ ಹೇಳ್ಬಿಡ್ತೀನಿ. ಏನದು ಒನ್ ಲೈನ್ ಪ್ರೊಸೀಜರ್ ಅಂತಂದರೆ, ವೇರಿ ದಿ ವೆಯ್ಟ್, ಅಥವಾ ಇನ್ನೊಂದು ಥರ ಹೇಳಬೇಕು ಅಂತಂದರೆ ವೇರಿ ದಿ ಟೆನ್ಷನ್ ಇನ್ ದಿ ಸ್ಟ್ರಿಂಗ್ ಆ್ಯಂಡ್ ನೋಟ್ ಡೌನ್ ದಿ ರೆಸೊನೇಟಿಂಗ್ ಲೆಂತ್. ಲೆಟ್ ಮಿ ರಿಪೀಟ್ ಇಟ್ ಒನ್ಸ್ ಅಗೈನ್. ವೇರಿ ದಿ ವೆಯ್ಟ್ಸ್ ಅಥವಾ ಇನ್ಕ್ರೀಸ್ ದಿ ವೆಯ್ಟ್ಸ್, ನೋಟ್ ಡೌನ್ ದಿ ರೆಸೊನೇಟಿಂಗ್ ಲೆಂತ್. ಬನ್ನಿ ಮಕ್ಕಳ, ಇವಾಗ ಹೇಗೆ ಎಕ್ಸ್ಪೆರಿಮೆಂಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಟ್ರಯಲಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಇಲ್ಲಿ ಈಗ ನಾನು 2 kg ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಮಾಸ್ ಅಟ್ಯಾಚ್ ಟು ದಿ ಸ್ಟ್ರಿಂಗ್ ಅಂತ ಬರ್ಕೊಂಡಿದ್ದೀನಿ. ಅದು ದಟ್ ಬಿಕಮ್ ಕ್ಯಾಪಿಟಲ್ M. ಅಲ್ಲಿ ನಾನು ಏನು ಫಸ್ಟ್ ಟ್ರಯಲ್ಗೆ ನೋಡ್ಕೊಳ್ಳಿ, ಫಸ್ಟ್ ಟ್ರಯಲ್ಗೆ 2 kg ಅಂತ ಬರ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿ 4 ಸ್ಲಾಟ್ಸ್ ಇದೆ. ಈಚ್ ಸ್ಲಾಟ್ ವೈಸ್ 0.5 kg, therefore it becomes 2 kg. ಆಮೇಲೆ ಈ ಎಕ್ಸ್ಪೆರಿಮೆಂಟ್ ಇನ್ನೊಂದು ನೋಡಿ, ಇಲ್ಲಿ ಮಾಸ್ ಪರ್ ಯೂನಿಟ್ ಲೆಂತ್ ಸ್ಮಾಲ್ m, ಇಟ್ ಈಸ್ ಗಿವನ್, ನಾವೇ ಕೊಡ್ತೀವಿ. ಇದ್ರ ಬಗ್ಗೆ ನೀವೇನು ವರಿ ಮಾಡೋವಂಥ ನೆಸೆಸಿಟಿ ಇಲ್ಲ. ಅಂದರೆ ಈ ವೈರ್ಗೆ ಮಾಸ್ ಪರ್ ಯೂನಿಟ್ ಲೆಂತ್ ಎಷ್ಟಿರುತ್ತೆ ಅಂತ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಾವು ಇಲ್ಲಿ ಬರ್ದಿದ್ದೀವಿ. ದಟ್ ಬಿಕಮ್ಸ್, ಸೊ ದಟ್ ಈಸ್ ಆ್ಯಕ್ಚುಲಿ 20 × 10⁻⁻⁴ kg ಮೀಟರ್ ಟು ದಿ ಪವರ್ ಆಫ್ -1. ಅದು ನಾವು ಕೊಟ್ಟಿರ್ತೀವಿ. ಆಮೇಲೆ ಇಲ್ಲಿ ದಿ ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಸ್ಮಾಲ್ g. ಸೊ ಸ್ಮಾಲ್ g ಈಸ್ ಈಕ್ವಲ್ ಟು 9.8 ಮೀಟರ್ ಸೆಕೆಂಡ್ ಟು ದಿ ಪವರ್ ಆಫ್ -2 ಅಂತ ಆಗುತ್ತೆ. ಈಗ ನಾನು ಏನು ಮಾಡಿದ್ದೀನಿ, 2 kg ಹಾಕ್ಕೊಂಡಿದ್ದೀನಿ. ಟೆನ್ಷನ್ ಇದು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಟೆನ್ಷನ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ಫಾರ್ಮುಲಾ ಅಲ್ಲೇ ಕೊಟ್ಟಿದ್ದಾರೆ ಮಕ್ಕಳ. T ಈಸ್ ಈಕ್ವಲ್ ಟು mg ಅಂತ ಅಂದ್ಬಿಟ್ಟು, ಕ್ಯಾಪಿಟಲ್ M ಇನ್ಫ್ಯಾಕ್ಟ್ mg ಅಂತ. ಒನ್ ಟ್ರಯಲ್ಗೆ ಮಾತ್ರ ನಾನು ತೋರಿಸ್ಕೊಡ್ತೀನಿ. T ಈಸ್ ಈಕ್ವಲ್ ಟು M ಅಂತಂದರೆ 2 kg ಹಾಕ್ಕೊಂಡಿದ್ದೀನಿ. G ಅದು ಫಿಕ್ಸ್ ಇರುತ್ತೆ, ಅದು ಕಾನ್ಸ್ಟೆಂಟ್. ಅದು ಇನ್ಫ್ಯಾಕ್ಟ್ ಇಟ್ ಈಸ್ ನಾಟ್ ಅಬ್ಸಲ್ಯೂಟ್ ಕಾನ್ಸ್ಟೆಂಟ್. ವ್ಯಾಲ್ಯೂ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಇದು 9.8 ಎಲ್ಲಿ ಅಂತಂದರೆ ಇಟ್ ಈಸ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಅಟ್ ಸಿ ಲೆವೆಲ್ ಅಂತ ಅಂದ್ಬಿಟ್ಟು 9.8 ಅಂತ ಹಾಕ್ಕೊಳ್ತೀನಿ. ಸೊ ಟೆನ್ಷನ್ ಏನಾಗುತ್ತೆ ನೋಡಿ, ಇಲ್ಲಿ ಬರ್ದಿದ್ದೀನಿ. ಟೆನ್ಷನ್ 19.6 ನ್ಯೂಟನ್ ಅಂತ ಆಗುತ್ತೆ, ಅದನ್ನು ಬರ್ಕೊಂಡಿದ್ದೀನಿ. ಈಗ ರೆಸೊನೇಟಿಂಗ್ ಲೆಂತ್ ಫಾರ್ 2 kg ನಾನೀಗ ರೆಸೊನೇಟಿಂಗ್ ಲೆಂತ್ ಕಂಡುಹಿಡಿತೀನಿ. ನೋಡಿ ಮಕ್ಕಳ, ಹೆಂಗೆ ಕಂಡುಹಿಡಿಯೋದು ಅಂತ ನೋಡ್ಕೊಳ್ಳಿ. ಫಸ್ಟು ಎರಡೂ ಈ ಥರ ಹತ್ತತ್ರಕ್ಕೆ ತಗೊಂಬಂದು ಇಟ್ಟಿದ್ದೀರಾ. ಇನ್ನೊಂದು ಸ್ವಲ್ಪ ಹತ್ತು ಮಾಡಿ ನೋಡಿ. ನಾನು ಏನು ಮಾಡ್ತೀನಿ ಅಂತಂದರೆ, ಎರಡೂ ಕೈಯಲ್ಲಿ ಇದನ್ನು ಹಿಡ್ಕೊಂಡಿದ್ದೀನಿ. ಎರಡೂ ಕೈಯಲ್ಲಿ ಹಿಡ್ಕೊಂಡು ಎರಡೂ ನಿಧಾನಕ್ಕೆ ಮೂವ್ ಮಾಡ್ತಾ ಹೋಗ್ತೀನಿ ಮಕ್ಕಳ. ನೋಡ್ತಾ ಇದ್ದೀರಿ, ಏನೂ ಆಗ್ತಾ ಇಲ್ಲ. ಅಂದರೆ ಹಿಂಜಸ್ ಮೂವ್ ಆದಂಗೂ ಈ ದಿಸ್ ಪಾರ್ಟ್ ಆಫ್ ದಿ ವೈರ್ ಅಲ್ಲಿ ಟೆನ್ಷನ್ ಕ್ರಿಯೇಟ್ ಆಗ್ತಾ ಇರುತ್ತೆ. ನೋಡಿ ಇಲ್ಲಿ ನನಗೆ ಆ್ಯಕ್ಚುಲಿ ಫೀಲ್ ಆಗ್ತಾ ಇದೆ, ನಿಮ್ಗೆ ವೀಡಿಯೋಲಿ ಗೊತ್ತಾಗಲ್ಲ. ಅದು ನನ್ನ ಕೈ ಆಲ್ರೆಡಿ ಜುಮ್ಮನ್ನಾಗಿ ಸ್ಟಾರ್ಟ್ ಆಗಿದೆ. ಅಂತಂದರೆ ಈ ಸ್ಟ್ರಿಂಗ್ ವೈಬ್ರೇಟ್ ಆದಾಗ ನನಗೆ ಇಲ್ಲಿ ಗೊತ್ತಾಗುತ್ತೆ, ಅದು ನಿಮ್ಗೆ ಗೊತ್ತಾಗುತ್ತೆ. ಈಗ ನಾನು ಸ್ವಲ್ಪ ನೋಡಿ, ಹಿಂಗೆ ಮೂವ್ ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ಮಾಡಬೇಕು, ಒಂದೇ ಸಲ ಜೋರಾಗಿ ಎಳೆಯೋದು ಹಂಗೆಲ್ಲ ಮಾಡಬಾರ್ದು. ನೋಡಿ ಮಕ್ಕಳ, ಹೋಗ್ತಾನೆ ಇದ್ದೀನಿ, ಇನ್ನೂ ಹೋಗ್ತಾ ಇದ್ದೀನಿ, ಏನೂ ಆಗ್ತಿಲ್ಲ. ನೀವೀಗ ಸ್ವಲ್ಪ ಸೈಲೆಂಟಾಗಿರೋ ಕಡೆ ಕೂತ್ಕೊಂಡು ಕೇಳಿದ್ರೆ ಇಲ್ಲಿ ನಿಧಾನಕ್ಕೆ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ ಮಕ್ಕಳ, ನೋಡ್ಬೋದು ಸೌಂಡ್ ಕೇಳಿಸ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಈಗ ಜೋರಾಗೋಯ್ತು. ಸೊ ಇಲ್ಲಿ ಯಾವಾಗ ಈ ಸ್ಟ್ರಿಂಗ್ ಈ ಥರ ಸೌಂಡ್ ಬರುತ್ತೋ, ಸೊ ದಿಸ್ ಲೆಂತ್ ಆಫ್ ದಿ ವೈರ್ ಈಸ್ ಕಾಲ್ಡ್ ರೆಸೊನೇಟಿಂಗ್ ಲೆಂತ್ ಅಂತ ಅಂದ್ಬಿಟ್ಟು. ಅಟ್ ದಿಸ್ ಲೆಂತ್ ರೆಸೊನೆನ್ಸ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ದಿಸ್ ಲೆಂತ್ ಈಸ್ ಕಾಲ್ಡ್ ರೆಸೊನೇಟಿಂಗ್ ಲೆಂತ್. ಅದು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ಈ ಹಿಂಜು ನೋಡಿ ಇಲ್ಲಿ ಎಷ್ಟು ಇದೆ 76 ಪಾಯಿಂಟ್ ಸಮಥಿಂಗ್ ಇದೆ. ಅದು ನೋಡ್ಕೊಳ್ಬೋದು ನೀವು. ಇಲ್ಲಿ ನೋಡ್ಕೊಳ್ಬೋದು ಇನ್ನೊಂದು ಹಿಂಜು, ಇಲ್ಲಿ 24 ಏನೋ ಇದೆ. ಸೊ ದಿಸ್ ಮೈನಸ್ ದಿಸ್ ಮಾಡಿದ್ರೆ ರೆಸೊನೇಟಿಂಗ್ ಲೆಂತ್ ಬರುತ್ತೆ ನಿಮಗೆ. ಅದು ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಅದು 55 ಸೆಂಟಿಮೀಟರ್. ಅದು ಆ್ಯಕ್ಚುಲಿ ನಾನು ಅದನ್ನು ಮೀಟರ್ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. 0.550 ಅಂತಾಗಿದೆ. ಓಕೆನಾ ಮಕ್ಕಳ, ನೋಡ್ಕೊಳ್ಬೋದು ಹೆಂಗೆ ಇನ್ನೂ ಸೌಂಡ್ ಬರ್ತಿದೆ. ಈಗ ನೆಕ್ಸ್ಟ್ ಟ್ರಯಲ್ ಹೋಗಬೇಕು. ನೆಕ್ಸ್ಟ್ ಟ್ರಯಲ್ ಹೋಗುವಾಗ ಇಲ್ಲಿ ನೋಡಿ, ಇಲ್ಲಿ ಇವಾಗ 2 kg ಇದೆ. ಇಲ್ಲಿ ಏನು ಮಾಡ್ತೀನಿ ನಾನು, ಇನ್ನೊಂದು 0.5 kgನ ಆ್ಯಡ್ ಮಾಡ್ತೀನಿ. ಇನ್ನೊಂದು ಸ್ಲಾಟ್ನ ಆ್ಯಡ್ ಮಾಡಿದ್ದೀನಿ ನಾವು. 2.5 kg ಆಗಿದೆ. ಇಲ್ಲಿ ನೋಡ್ಕೊಳ್ಬೋದು, ಇಲ್ಲಿ 2.5 kg ಅಂತ ಬರ್ಕೊಂಡಿದ್ದೀನಿ. ಇದನ್ನು ಮತ್ತೆ ಹತ್ತತ್ರ ತೊಗೊಂಬರ್ಬೇಡಿ ಮಕ್ಕಳ. ಯಾಕೆಂತಂದರೆ ಆ್ಯಸ್ ಟೆನ್ಷನ್ ಇನ್ಕ್ರೀಸಸ್ ಅಂತಂದರೆ ನಿಮ್ಮ ಮಾಸ್ ಜಾಸ್ತಿ ಆದಂಗೂ ನಿಮ್ಗೇನಾಗುತ್ತೆ, ರೆಸೊನೇಟಿಂಗ್ ಲೆಂತ್ ಏನಾಗುತ್ತೆ ಅಂತಂದರೆ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಇಲ್ಲಿಂದನೇ ನೀವು ಮುಂದಕ್ಕೆ ಹೋಗ್ಬೋದು. ನೋಡ್ಬೋದು ಈಗ ಸೌಂಡ್ ಏನು ಬರ್ತಿಲ್ಲ. ಫಸ್ಟ್ ಟ್ರಯಲ್ಗೆ ಎಲ್ಲಿತ್ತೋ ಅಲ್ಲೇ ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಮೂವ್ ಮಾಡ್ತೀನಿ ನೋಡಿ ಮಕ್ಕಳ, ನಿಧಾನಕ್ಕೆ ಮೂವ್ ಮಾಡ್ತಿದ್ದೀನಿ. ಅಲ್ಲಲ್ಲೇ ಒಂದು 5 ಸೆಂಟಿಮೀಟರ್ ವೇರಿಯೇಷನಲ್ಲೇ ಬಂದ್ಬಿಡುತ್ತಿದ್ದು ನೋಡಿ, ಬರ್ತಾ ಇದೆ.
ನೋಡ್ಬೋದು. ಸೊ ಇವಾಗ ಇಲ್ಲಿ ಎಷ್ಟಿರುತ್ತೋ ಅದು ನೋಟ್ ಮಾಡ್ಕೊಳ್ಬೇಕು, ಇಲ್ಲೆಷ್ಟಿರುತ್ತೋ ಅದನ್ನು ನೋಟ್ ಮಾಡ್ಕೊಳ್ಬೇಕು. ಒನ್ಸ್ ಅಗೈನ್ ರೆಸೊನೇಟಿಂಗ್ ಲೆಂತ್ನ ಕ್ಯಾಲ್ಕುಲೇಟ್ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನಾನು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ 60 ಸೆಂಟಿಮೀಟರ್ ಅದು. ಸೊ ಅದನ್ನು ನಾನು ಮೀಟರ್ ಕನ್ವರ್ಟ್ ಮಾಡಿಕೊಂಡು 0.600 ಅಂತಾಗುತ್ತೆ. ನೆಕ್ಸ್ಟ್ ಟ್ರೈಯಲ್ಲಿ ಏನು ಮಾಡಬೇಕು ಅಂತಂದರೆ ಮಕ್ಕಳ, ಇನ್ನೊಂದು ಸ್ಲಾಟ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಆ್ಯಡ್ ಮಾಡಿದ ತಕ್ಷಣ ಅಲ್ಲಿ ರೆಸೊನೆನ್ಸ್ ಆಗಲ್ಲ, ಮತ್ತೆ ಇವಾಗ ಇನ್ಕ್ರೀಸ್ ಆಗುತ್ತೆ ರೆಸೊನೇಟಿಂಗ್ ಲೆಂತು. ನೋಡ್ಬೋದು ನೀವು, ಇನ್ನೊಂದು ಚೂರು ಅದೇ 5 ಸೆಂಟಿಮೀಟರ್ ವೇರಿಯೇಷನಲ್ಲೇ ಅದು ಬರ್ತಾ ಇರುತ್ತೆ ನೋಡಿ ಮಕ್ಕಳ. ಸೊ ಒನ್ಸ್ ಅಗೈನ್ ರೆಸೊನೇಟಿಂಗ್ ಲೆಂತ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಹೇಗೆ ಅಂತ. ಎಲ್ಲ ಟ್ರಯಲ್ಗೂ ಸೇಮ್ ಪ್ರೊಸೀಜರ್. ಅದು ಎಷ್ಟು ಬಂದಿದೆ ಅಂತಂದರೆ ನನಗಿಲ್ಲಿ 65.8 ಸೆಂಟಿಮೀಟರ್ ಬಂದಿದೆ. ಅದನ್ನು 0.658 ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಟ್ರಯಲಲ್ಲಿ ಇನ್ಕ್ರೀಸ್ ಮಾಡ್ತೀನಿ, ಮಾಸ್ನ ಇನ್ಕ್ರೀಸ್ ಮಾಡಿದ್ದೀನಿ. ನಾವು ಟೋಟಲ್ ಮಾಸ್ ಎಷ್ಟಾಗಿದೆ ಅಂತಂದರೆ 3.5. ಲಾಸ್ಟ್ ಟ್ರಯಲ್ಗೆ ಬಂದ್ಬಿಡ್ತೀನಿ. 3.5 kg ಆಗಿದೆ ಇವಾಗ. ನೋಡ್ರಪ್ಪ ಸ್ಟೂಡೆಂಟ್ಸ್, 1 2 3 3.5 kg ಆಗಿದೆ. ಸೊ 3.5 kgಗೆ ರೆಸೊನೇಟಿಂಗ್ ಲೆಂತ್ನ ನಾನು ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಿ. ಈಗೆಲ್ಲ ಬೇಗ ಸಿಕ್ಬಿಡುತ್ತೆ ನಿಮಗೆ. ಇಷ್ಟೇ ಮಕ್ಕಳ. ಸೊ ಇಷ್ಟೇ ಎಕ್ಸ್ಪೆರಿಮೆಂಟ್ ನೀವು ಮಾಡಬೇಕಾಗಿರೋದು. ಅದು ಎಷ್ಟು ಬಂದಿದೆ ಅಂತಂದರೆ ನನಗೆ 71.7 ಸೆಂಟಿಮೀಟ್ರ್ ಬಂದಿದೆ. ನಾನು ಅದನ್ನು 0.717 ಅಂತ ಬರ್ಕೊಂಡಿದ್ದೀನಿ ಮಕ್ಕಳ. ನಾನು ಎಲ್ಲ ಎಕ್ಸ್ಪೆರಿಮೆಂಟ್ಗೂ ಹೇಳ್ತಿದ್ದೀನಿ, ಇದು ನಾನು ಮಾಡುವಾಗ ಬಂದಿರೋ ಅಂಥದ್ದು ಇದೇ ಬರುತ್ತಾ, ಇಷ್ಟೇ ಬರಬೇಕಂತ ದಯವಿಟ್ಟು ಕೇಳಬೇಡಿ. ಒಬ್ಬೊಬ್ರು ಮಾಡುವಾಗ ರೆಸೊನೇಟಿಂಗ್ ಲೆಂತ್ ಮೇ ವೇರಿ, ಬೇರೆ ಬೇರೆ ಮಾಸ್ಗೆ ಬೇರೆ ಬೇರೆ ರೆಸೊನೇಟಿಂಗ್ ಲೆಂತ್ ಬರುತ್ತೆ. ನಿಮ್ಮ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಹೇಳ್ಬೋದು, ಯಾಕಪ್ಪ 2 kg 2.5 kg 3 kg 3.5 ಮಾಡಿದ್ಯಾ, 1 kg ಇಂದ ಸ್ಟಾರ್ಟ್ ಮಾಡು ಅಂತ ಅನ್ಬೋದು. ಸೊ ಅವಾಗ ರೆಸೊನೇಟಿಂಗ್ ಲೆಂತ್ ಮೇ ವೇರಿ. ಸೊ ಹಾಗಾಗಿ ನೀವು ಎಕ್ಸ್ಪೆರಿಮೆಂಟ್ ಹೇಗೆ ಮಾಡೋದು ಅನ್ನೋದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಇವಾಗ ನಾನು ಎಲ್ಲ ರೆಸೊನೇಟಿಂಗ್ ಲೆಂತ್ ತೊಗೊಂಡಿದ್ದೀನಿ. ಈ ಟ್ಯಾಬ್ಯುಲರ್ ಕಾಲಮ್ ನೋಡ್ಬೋದು ನೀವು. L ಸ್ಕ್ವಯರ್ ಅಂತಿದೆ. ಎಲ್ ಈಸ್ ರೆಸೊನೇಟಿಂಗ್ ಲೆಂತ್, ಅದನ್ನು ಸ್ಕ್ವಯರ್ ಮಾಡ್ಕೊಂಡಿದ್ದೀನಿ, 2 ಸಲ ಮಲ್ಟಿಪ್ಲೈ ಮಾಡಿದ್ದೀನಿ. ಅದೆಲ್ಲ ನನಗೆ ಇಲ್ಲಿ ಬಂದಿದೆ. ನೆಕ್ಸ್ಟ್ ನಮ್ಗೆ ಏನು ಮಾಡಬೇಕು ಎಕ್ಸ್ಪೆರಿಮೆಂಟ್ ಅಂತಂದರೆ, ಈಗ ಒಂದು ಗ್ರಾಫ್ನ ಫಾರ್ಮುಲಾ ನೋಡ್ಬಿಡಿ ಮಕ್ಕಳ. ಇಲ್ಲಿ ಏನು ಫಾರ್ಮುಲಾ ಇದೆ ಅಂತಂದ್ಬಿಟ್ಟು, ಫ್ರೀಕ್ವೆನ್ಸಿ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ F is equal to 1 divided by 4 into square root of m. ಎಮ್ ಅಂತಂದರೆ ಇಲ್ಲಿದೆ ನೋಡಿ, ಇಲ್ಲಿ ಮಾಸ್ ಪರ್ ಯೂನಿಟ್ ಲೆಂತ್ ಅಂತ ಅಂದ್ಬಿಟ್ಟು ಇಂಟು ಸ್ಲೋಪ್ ಅಂತ. ಈ ಸ್ಲೋಪ್ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಮಕ್ಕಳ ಏನು ಸ್ಲೋಪ್ ಹಾಕಬೇಕು ಅಂತಂದರೆ, ನಿಮ್ಮ ಮ್ಯಾನ್ಯುಯಲೆಲ್ಲ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ವೈ ಆ್ಯಕ್ಸಿಸಲ್ಲಿ L ಸ್ಕ್ವಯರ್ ಹಾಕ್ಕೊಳ್ಬೇಕು, ಎಕ್ಸ್ ಆ್ಯಕ್ಸಿಸಲ್ಲಿ ಟೆನ್ಷನ್ನ ನಾವು ಪ್ಲಾಟ್ ಮಾಡಬೇಕು. ಇಲ್ಲಿ ನಾನು ಆಲ್ರೆಡಿ ಪ್ಲಾಟ್ ಮಾಡಿ ಇಟ್ಟಿದ್ದೀನಿ ನನ್ನ ರೀಡಿಂಗ್ಸ್ಗೆ. ವೈ ಆ್ಯಕ್ಸಿಸಲ್ಲಿ ನೋಡಿ L ಸ್ಕ್ವಯರ್ ಇದೆ, ಎಕ್ಸ್ ಆ್ಯಕ್ಸಿಸಲ್ಲಿ ಟೆನ್ಷನ್ ಇದೆ, ಅಲಾಂಗ್ ವಿತ್ ದಿ ಯೂನಿಟ್ಸ್ ಬರೀಬೇಕು ಮಕ್ಕಳ. ಸೊ ಇವಾಗ ನಾನು ಏನು ಮಾಡಿದ್ದೀನಿ ನೋಡಿ, ಇಲ್ಲಿ ಸ್ಕೇಲ್ ಹೇಗೆ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಸ್ಕೇಲು. ಸೊ ಎಕ್ಸ್ ಆ್ಯಕ್ಸಿಸ್ 1 ಸೆಂಟಿಮೀಟರ್, ಇಲ್ಲಿಂದ ಇಲ್ಲಿ 1 ಸೆಂಟಿಮೀಟರ್. 1 ಸೆಂಟಿಮೀಟರ್ನ ನಾನು ಏನು ತೊಗೊಂಡಿದ್ದೀನಿ ಅಂತಂದರೆ 10 ನ್ಯೂಟನ್ ಅಂತ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿಂದ ಇಲ್ಲಿ ಇದು 10. ಓಕೆ. ಸೊ ನೆಕ್ಸ್ಟು 10 ಆದಮೇಲೆ 20, ನೆಕ್ಸ್ಟು 30, ನೆಕ್ಸ್ಟು 40, ನೆಕ್ಸ್ಟು 50. ಸೊ ಈ ಥರ ನಾನು ಸ್ಕೇಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ವೈ ಆ್ಯಕ್ಸಿಸಲ್ಲಿ L ಸ್ಕ್ವೇರ್ ಮಾಡಬೇಕಾದ್ರಿಂದ, ಸೊ L ಸ್ಕ್ವೇರ್ ಇಲ್ಲಿದೆ, ಏನಂತ ತೊಗೊಂಡಿದ್ದೀನಿ, L ಸ್ಕ್ವೇರು 0.1 0.2 0.3 0.4 0.5 ಅಂತ ತೊಗೊಂಡಿದ್ದೀನಿ. ಅಂದರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.1 ಮೀಟರ್ ಸ್ಕ್ವೇರ್ ಅಂತ. ಇದು 0.1 0.2 0.3 ಅಂಡ್ ಸೊ ಆನ್ 0.4 0.5 ಬರುತ್ತೆ ಮಕ್ಕಳ. ನನ್ನ ರೀಡಿಂಗ್ಸ್ ನೋಡಿ, ಇಲ್ಲಿ ಎಲ್ಲಿದೆ ಟೆನ್ಷನ್ನು, ಇಲ್ಲಿದೆ ಟೆನ್ಷನ್ 19.6ಗೆ ಇಲ್ಲೆಲ್ಲ ಬರುತ್ತೆ ನೋಡಿ, 10 20 19.6 19 ಹತ್ರ ಹೆಚ್ಚು ಕಡಿಮೆ 19 ಹತ್ರ ಇಟ್ಕೊಳ್ತು ಅಂತಂದರೆ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಅದೇ ಥರ 24.5ಗೆ 0.36 ಮಾಡಿದ್ದೀನಿ. ಸೊ ನಿಮಗೆ ಇಲ್ಲೊಂದು ಸ್ಟ್ರೈಟ್ ಲೈನ್ ಬರುತ್ತೆ. ಈ ಥರ ಸ್ಟ್ರೈಟ್, ನೀವು ಇದನ್ನು ಆರಿಜಿನಿಂದ ಎಳಿಬಾರ್ದು ಈ ಗ್ರಾಫ್ಗೆ. ಸೊ ಎಲ್ಲಿ ಸ್ಟ್ರೈಟ್ ಲೈನ್ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡುತ್ತೀರೋ, ಎಲ್ಲಿ ಜಾಯ್ನ್ ಆಗುತ್ತೋ, ಸೊ ಅಲ್ಲಿ ನೀವು ಒಂದು ಸ್ಟ್ರೈಟ್ ಲೈನ್ ಹೇಳ್ಕೊಳ್ಬೇಕು. ಆಮೇಲೆ ಮಕ್ಕಳ ನಿಮ್ಗೆ ಗೊತ್ತಿರಲಿ, ನಾನು ಇದನ್ನು ಮಾಡಿರೋದು, ನಾನು ಮಾಡುವಾಗ ರೀಡಿಂಗ್ಸ್ಗಳನ್ನ ನಾನು ಕರೆಕ್ಟಾಗೆ ತಗೊಳ್ಳಿಕ್ಕೆ ಪ್ರಯತ್ನ ಪಟ್ಟಿರ್ತೀನಿ. ಹಾಗಾಗಿ ಹಿಂಗೆ ಕರೆಕ್ಟಾಗಿ ಹಿಂಗೆ ಬಂದ್ಬಿಟ್ಟಿದೆ. ನೀವು ತಗೊಳ್ಳುವಾಗ ಏನಾಗ್ಬೋದು ಅಂತಂದರೆ ವೇರಿಯೇಷನ್ನು ಬರಬಹುದು, ಬಂದೇ ಬರುತ್ತೆ ಅಂತ ಹೇಳಲ್ಲ, ಬರಬಹುದು, ಬರ್ದೇನೂ ಇರ್ಬೋದು. ಒಂದು ಪಾಯಿಂಟು 2 ಪಾಯಿಂಟ್ ಅಕಸ್ಮಾತ್ ಮಿಸ್ ಮಾಡಿದ್ರೆ ತಲೆ ಕೆಡಿಸ್ಕೊಳ್ಬೇಡಿ. ಸೊ ಅದನ್ನು ಇನ್ನೆಂಗೋ ಸೇರ್ಸೋಕೆ ಹೋಗೋದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಈ ಥರ ಸ್ಟ್ರೈಟ್ ಲೈನೇ ಬರಬೇಕು ಗ್ರಾಫಲ್ಲಿ. ಆರಿಜಿನಿಂದ ಎಳಿಬಾರ್ದು, ರಾಂಗ್ ಆಗುತ್ತೆ. ಆಮೇಲೆ ಇಲ್ಲೋಡಿ, ಇಲ್ಲೊಂದು ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ABC ಅಂತ ನಾನು ಕರ್ಕೊಂಡಿದ್ದೀನಿ. ಸೊ ABC ಅಂತ ಕರ್ಕೊಂಡು ಇಲ್ಲಿ ಸ್ಲೋಪ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಯಾವಾಗಲೂ ನಾನು ಹೇಳ್ದಂಗೆ ಸ್ಲೋಪ್ ಈಸ್ ಈಕ್ವಲ್ ಟು AB/BC, ಅಂದರೆ ವೈ ಆ್ಯಕ್ಸಿಸ್ ಡಿವೈಡೆಡ್ ಬೈ ಎಕ್ಸ್ ಆ್ಯಕ್ಸಿಸ್. ನನ್ನ ಈ ಎಕ್ಸ್ಪೆರಿಮೆಂಟ್ಗೆ ಏನು ಬಂದಿದೆ ಇಲ್ಲಿ ಈಗ ನೋಡ್ಕೊಳ್ಬೇಕು.
ಇಲ್ಲೇನಿರುತ್ತೋ ಅದು ಇಷ್ಟು ಏನಿರುತ್ತೋ ಅದನ್ನು ಅಕಾರ್ಡಿಂಗ್ ಟು ಅವರ್ ಸ್ಕೇಲ್ ನನಗಿಲ್ಲಿ ಬಂದಿದೆ 0.215 ಅಂತ ಬಂದಿದೆ. ಸೊ ಬಿ ಸಿ ಎಷ್ಟು ಬಂದಿದೆ ಅಂತಂದರೆ 14.7 ಅಂತ ಬಂದಿದೆ. ಅದನ್ನು ನಾನು ಡಿವೈಡ್ ಮಾಡಿದ್ದೀನಿ. ಸೊ ನೋಡ್ಬೋದು ನೀವು ಸ್ಲೋಪ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತಂದರೆ 0.014265 ಅಂತ ಬಂದಿದೆ. ನನಗೆ ಸ್ಲೋಪ್ ಸಿಕ್ತು. ಈಗ ನಾನು ಏನು ಮಾಡ್ತೀನಿ, ಫಾರ್ಮುಲಾ ಹತ್ರ ಹೋಗ್ತೀನಿ. ಒನ್ಸ್ ಅಗೈನ್ ನೋಡಿ ಮಕ್ಕಳ, ಇಲ್ಲಿ ಫಾರ್ಮುಲಾ ಇದೆ. ಒನ್ಸ್ ಅಗೈನ್ ಓದ್ತೀನಿ ನಿಮಗೆ. 1/4 ಇಂಟು ಸ್ಕ್ವಯರ್ ರೂಟ್ ಆಫ್ ಎಮ್ ಸ್ಮಾಲ್ ಎಮ್ ಇಂಟು ಸ್ಲೋಪ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ 4 ಅಲ್ಲೇ ಬರ್ಕೊಂಡಿದ್ದೀನಿ, ಸ್ಕ್ವಯರ್ ರೂಟ್ ಹಾಕಿದ್ದೀನಿ. ಗೊತ್ತಿರಲಿ ನಿಮ್ಗೆ ಇಲ್ಲಿ 10⁻⁻4 ಇದೆ. ಯಾಕೆ ಅಂತಂದರೆ ಮಾಸ್ ಪರ್ ಯೂನಿಟ್ ಲೆಂತ್ ಸ್ಮಾಲ್ ಎಮ್ ಈಸ್ 2 × 10⁻⁻4 ಅದನ್ನೇ ಇಲ್ಲಿ ಹಾಕ್ಕೊಂಡಿರೋದು. ನೆಕ್ಸ್ಟ್ ಸ್ಲೋಪ್ ನಾನು ಏನು ಕ್ಯಾಲ್ಕುಲೇಟ್ ಮಾಡೋದಲ್ಲ ಈಗ ಗ್ರಾಫ್ನ ಬಳಸ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ. ಈ ಸ್ಕ್ವಯರ್ ರೂಟ್ನ ಸಿಂಪ್ಲಿಫಿಕೇಷನ್ ಮಾಡುವಾಗ ಹುಷಾರಾಗಿ ಮಾಡಿ. 20 × 0.0142 ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಫಸ್ಟು. ಇಂಟು 10⁻⁻2 ಇರೋದನ್ನ ಸ್ಕ್ವಯರ್ ರೂಟ್ ಅಂತಂದರೆ ಅದು 10⁻⁻2 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 4 ಇರುತ್ತೆ, ಅದಕ್ಕೆ ಸ್ಕ್ವಯರ್ ರೂಟ್ ತೊಗೊಂಡು ಅದು ಅಷ್ಟಕ್ಕೂ ಇಂಟು 4 ಮಾಡಿ. ಆಮೇಲೆ 1// ಎಷ್ಟು ಮಾಡಿ. ನನ್ನ ಎಕ್ಸ್ಪರಿಮೆಂಟ್ಗೆ 46 ನಾನು ಮಾಡಿರೋದ್ರಲ್ಲಿ 46.22 ಫ್ರೀಕ್ವೆನ್ಸಿ ಆಫ್ ಎ ಸಿ ನನಗೆ ಎಷ್ಟು ಬಂದಿದೆ ಅಂತಂದರೆ 46.22 ಹರ್ಟ್ಸ್ ಬಂದಿದೆ. ಯೂನಿಟ್ಸ್ನ ಕರೆಕ್ಟಾಗಿ ಗಮನದಲ್ಲಿ ಇಟ್ಕೊಳ್ಳಿ. ನಾವು ಯೂನಿಟ್ ಬರಲಿಲ್ಲ ಅಂದರೆ ನಾವು ಮಾರ್ಕ್ಸ್ ಕಳ್ಕೊಳ್ತೀವಿ. ಆಮೇಲೆ ನಾನು ಆಲ್ರೆಡಿ ಇದು ಎಕ್ಸ್ಪರಿಮೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಾನು ಹೇಳಿಬಿಟ್ಟೆ, ಸ್ಟಾರ್ಟ್ ಆಗೋ ಪ್ರಾರಂಭದಲ್ಲೇ ಹೇಳಿದೆ ನಾನು. ಫ್ರೀಕ್ವೆನ್ಸಿ ಆಫ್ ಎ ಸಿ, ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಫ್ ಫ್ರೀಕ್ವೆನ್ಸಿ ಆಫ್ ಎ ಸಿ ಈಸ್ 50 ಹರ್ಟ್ಸ್ ಅಂತ ಅಂದ್ಬಿಟ್ಟು ನನಗೆ 46.22 ಬಂದಿದೆ. ಅಂದರೆ ಸ್ವಲ್ಪ ಇದು ಲೋ ಅಂತಲೇ ಆಯಿತು, ಇದು ಸ್ವಲ್ಪ ಕಡಿಮೆನೇ ಆಯಿತು. ಡೋಂಟ್ ವರಿ, ನನಗಿದು ಬಂದಿರೋ ಅಂಥದ್ದು ನೀವು ಇನ್ನೂ ಎಕ್ಸಾಮಲ್ಲಿ ನೀವು ಇನ್ನೂ ಆ ಲೆಂತ್ಗಳನ್ನ ನಾನು ಸ್ವಲ್ಪ ಫಾಸ್ಟಾಗಿ ಮಾಡಿದ್ರಿಂದ ಫಾಸ್ಟಾಗಿ ತೊಗೊಂಡಿಟ್ಕೊಂಡಿದ್ದೆ. ನೀವು ನಿಧಾನಕ್ಕೆ ಕರೆಕ್ಟಾಗಿ ನೋಡ್ಕೊಂಡು ಮಾಡ್ತು ಅಂತಂದರೆ ನಿಯರ್ಲಿ 50 ಬರುತ್ತಿದ್ದು. ತುಂಬ ಈಸಿ ಎಕ್ಸ್ಪರಿಮೆಂಟ್. ಇದಕ್ಕೆ ಸರ್ಕ್ಯೂಟ್ ಇಲ್ಲದೆ ಇರೋಂಥ ಎಕ್ಸ್ಪರಿಮೆಂಟು ಮಕ್ಕಳ. ಇದಕ್ಕೆ ಏನು ವೈವಾ ಕ್ವೆಶ್ಚನ್ಸ್ ಬರುತ್ತೆ ಏನು ಅಂತಂದ್ಬಿಟ್ಟು ನಾನು ಈ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇದೇನು ಬರುತ್ತೋ ನೋಡಿ ಅಟ್ ದಿ ಎಂಡ್. ಸೊ ಯು ಹ್ಯಾವ್ ಟು ರೈಟ್ ದಿ ರಿಸಲ್ಟ್. ರೈಟ್, ಏನು ರಿಸಲ್ಟ್ ಏನು ಬರೀತೀರಿ? ದಿ ಫ್ರೀಕ್ವೆನ್ಸಿ ಆಫ್ ಎ ಸಿ ಎಫ್ ಇಸ್ ಈಕ್ವಲ್ ಟು ನಮ್ಗೆ ಇಲ್ಲೇನು ಬಂದಿದೆಯೋ ನನಗೆ 46.22 ಹರ್ಟ್ಸ್ ಬಂದಿದೆ. ಸೊ ಅದನ್ನು ಬರೆದು ಕೊಟ್ಟು ನೀವು ತೊಗೊಂಡೋದ್ರೆ ನಿಮ್ಮ ಇಂಟರ್ನಲ್ ಎಕ್ಸ್ಟರ್ನಲ್ಗೂ ಕೊಟ್ಟರೆ ಸೊ ನಿಮಗೆ ವೈವಾ ಕ್ವೆಶ್ಚನ್ಸ್ಗಳು ಕೇಳ್ತಾರೆ. ಏನು ಕೇಳ್ಬೋದು ಅಂತ ನಾನು ಈ ಹಿಂದಿನ ವೀಡಿಯೋದಲ್ಲೇ ನಿಮಗೆ ಕಳಿಸಿದ್ದೀನಿ. ಆಲ್ ದಿ ಬೆಸ್ಟ್ ಮಕ್ಕಳ. ಈ ಎಕ್ಸ್ಪೆರಿಮೆಂಟ್ ತುಂಬ ಈಸಿ, ಸರ್ಕ್ಯೂಟ್ ಇಲ್ಲ ಏನಿಲ್ಲ. 5 kg ಮಾಸ್ನ ಇನ್ಕ್ರೀಸ್ ಮಾಡ್ತಾ ಹೋಗಿ ರೆಸೋನೇಟಿಂಗ್ ಲೆಂತ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ತುಂಬ ಕರೆಕ್ಟಾಗಿ ಬರುತ್ತಿದ್ದು. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.